ಪಾಪ ಹಾಫ್ ಅನ್ ಅವರ್ ಆಯಿತು ಬಂದು. ಫ್ರೇಮಿಂಗ್ ಮಾಡಿ ಮಾಡಿ ಎಲ್ಲೂ ನಾವೇ ಫ್ರೇಮ್ ಹಾಕ್ಸ್ಕೊಂತೀವಿ ಅಂತ ಗೊತ್ತಿಲ್ಲ. ಹೋಯ್ತಾ ನಾವು ಒಂದು ಸ್ಟೆಪ್ ಹೊಂಟಿದ್ವಿ. ಹೋಗೋಣ ಬ್ರೋ, ಹೋಗೋಣ ಬ್ರೋ, ಅದಕ್ಕೊಂದು ಟೈಮ್ ಹಂಗ. ವಾಟ್ ಇಸ್ ಅಪ್ ಮೈಸೂರು, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ನಮ್ಮ ಹುಡುಗ ಹಾಫ್ ಅನ್ ಅವರ್ ಆಯಿತು ಸಿಗ್ನಲಲ್ಲೇ ಕಾಯ್ತವನೆ. ಪಾಪ ವೆಯ್ಟ್ ಮಾಡ್ತಿದ್ದಾನೆ ಹಾಫ್ ಅನ್ ಅವರಿಂದ. ನಾನು ಈಗ ಹೋಗ್ತಾ ಇದ್ದೀನಿ. ಈ ಸಿಗ್ನಲ್ ಬಿದ್ದಿದ್ರೆ ಇಲ್ಲೇ ಇಳಿತಿದ್ದೆ ಬಸ್ಸು. ಒಂದೊಂದು ಟೈಮ್ ಸಿಗ್ನಲ್ ಬೀಳಲಿಲ್ಲ ಅಂದರೆ ನಾನು 1 ಕಿಲೋಮೀಟರಿಂದ ನಡ್ಕೊಂಬರ್ಬೇಕು. ಸೊ ನಾನು ಅಲ್ಲೇ ಇಳ್ಕೊಂಬಿಟ್ಟೆ. ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣೋಂಗಿಲ್ಲ. ಪಾಪ ಹಾಫ್ ಅನ್ ಅವರ್ ಆಯಿತು ಬಂದು. ಎಷ್ಟು ಬೇಜಾರಾಗಿರ್ತಾನೇನೋ. ಬನ್ನಿ ಹೋಗೋಣ. ಯಾಕೆ ಕಳಿಸ್ತೀರಾ ಈಗ? ಒಂದಿನ ಬೇಗ ಬರ್ತೀವಿ, ಇಲ್ಲಾಂದರೆ ಒಂದಿನ ಲೇಟಾಗಿ ಬರ್ತೀವಿ. ಹಂಗಾಗ್ಬಿಟ್ಟಿದ್ವಿ. ಇವತ್ತು ಬೇಗ ಬಂದ್ವಿ, ಇನ್ನೂ ವರ್ಕಿಂಗ್ ಇನ್ನೂ ಮುಗ್ದಿಲ್ಲ. ನಮ್ಮ ಹುಡುಗರು ಇನ್ನೂ ಬರ್ತಾ ಇದ್ದಾರೆ. ನಮ್ಮ ಮಾಡಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಬರ್ತಾ ಇದ್ದಾರೆ ಕೆಳಗೆ. ಇನ್ನೊಂದು 2 ಮಿನಿಟ್ಸಲ್ಲಿ ಇರ್ತಾರೆ ಅಂತೆ. ಗೈಸ್, ನಮ್ಮ ಮಾಡಲ್ ಬಂದರು ಗೈಸ್. ಹುಡುಕ್ತಿದ್ದಾರೆ ಎಲ್ಲಿದ್ದಾರೆ ಅಂತ. ಬನ್ನಿ ಬ್ರೋ, ಬನ್ನಿ. ನಿಮಗೆ ವೆಯ್ಟಿಂಗ್ ಮಾಡ್ತಿದ್ದೆ. ಯಾಕೆ ಸಪ್ಪೋಗಾಗ್ಬಿಟ್ಟಿರೋ? ಯಾಕೆ ಸಪ್ಪೋಗಾಗ್ಬಿಟ್ಟಿರಲ್ಲ? ಬ್ರೋ ಫ್ರೇಮಿಂಗ್ ಬ್ರೋ, ಮೊನ್ನೆಯಿಂದ ಬರೋ ಫ್ರೇಮಿಂಗಲ್ಲೇ. ಎಲ್ಲಿ ಫ್ರೇಮ್ ಹಾಕ್ಸ್ಕೊಂಡ್ಬಿಡ್ತೀವಪ್ಪ ನಾವು. ಗೈಸ್ ಫ್ರೇಮಿಂಗ್ ಮಾಡಿ ಮಾಡಿ ಎಲ್ಲೂ ನಾವೇ ಫ್ರೇಮ್ ಹಾಕ್ಸ್ಕೊಂತೀವಿ ಅಂತ ಗೊತ್ತಿಲ್ಲ. ನೋಡ್ದಾಗ ಹಾಕ್ಸ್ಕೊಂತೀವಿ. ದಿನ ಇದೇ ಆಯ್ತು ಅಂದ್ರೆ ಪಕ್ಕ ಒಂದಿನ ಹಾಕ್ಸ್ಕೊಂತೀವಿ. ಇನ್ನೊಂದು ಇದು ಸೀಕ್ವೆನ್ಸಿ ಮಾಡಲ್ಲಿ ಸೆಕೆ ಆಗ್ತಿದೆ, ನಮಗೂ ಸೆಕೆ ಆಗ್ತಿದೆ. ಬಿತ್ತೋಣ ಸರಿಯಾಗಿ. ಎಲ್ಲ ಎಷ್ಟು ಜನ ಹೊಸೊಬ್ರು ಬರ್ತಿದ್ದಾರೆ ಅಂದರೆ ಈ ಅಕಾಡೆಮಿಗೆ ಸಖತ್ ಅಡ್ಮಿಷನ್ ಆಗ್ತಿದೆ ಈಗೀಗಂತೂ. ಮತ್ತು ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹುಡುಗ ಮತ್ತೆ ಫ್ರೇಮಿಂಗ್ ಕಲಿಯಕ್ಕೆ ಹೋಗ್ತಿದ್ದಾನೆ. ಮೊನ್ನೆ ಬಂದಿದ್ದಾನೆ ಅವನು ಕ್ಲಾಸ್ ಕೇಳಕ್ಕೆ, ಬಟ್ ನಿದ್ದೆ ಮಾಡಲಿದ್ದಾನೆ, ಏನೂ ಅರ್ಥ ಆಗಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಮತ್ತೆ ಫ್ರೇಮಿಂಗ್ ಕ್ಲಾಸಿಗೆ ಹೋಗ್ತಿದ್ದಾನೆ. ನಾವು ಒಂದು ಸ್ಟೆಪ್ ಹೊಂಟಿದ್ವಿ. ಹೋಗೋಣ. ಖಾಲಿ ಇದು, ನಮ್ಮ ಸಿಸ್ಟಮ್ ಖಾಲಿ ಇದೆ. ನಿಮ್ದು ಅದು ತಾನೇ? ಓಕೆ ಓಕೆ, ಇವ್ರ ಜೊತೆಗೆ ಹೋಗೋಣ ಬಿಡು. ನಿಂದು ಯಾವ್ದು ಹೇಳಿ? ಈಗ ನಿಂದು ಯೂಟ್ಯೂಬ್ದ ಏನೋ ಬೇರೆನಾ ಇದು ಎಡಿಟಿಂಗ್? ಈಗ ಎಲ್ಲ ಸಿಕ್ಕಿದ್ ಮಾಡ್ಬೇಕು. ಯೂಟ್ಯೂಬ್ ಮನೇಲಿ ಮಾಡ್ತಾ ಇದ್ದೀನಿ ನಾನು. ಇದು ಇದರಲ್ಲಿ ಯಾವುದೋ ಗೋಲ್ಡ್ ಟ್ಯಾಕ್ಟರ್. ಅದು ನಾವು 800 ಕೋಟಿ ಬಜೆಟ್ ಮಾಡ್ತಿದ್ದೀವಿ. ಗೈಸ್, ವಾಯ್ಸ್ ಈಗ ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ತಿದೆ. ಮೈಕ್ ಹಾಕಿದ್ದೀವಿ ಅದಕ್ಕೆ. ಮನೇಲಾದ್ರೆ ಆರಾಮ ಮಾಡ್ಬೋದು. ಸಿಸ್ಟಮಲ್ಲಿ ಬಂದ್ರೆ ಬರೀ 2 ಅವರ್ಸ್ ಅಲ್ಲಿ ಹಿಂಗೆ ಮಾಡೋದು ಅಂತ ಯೋಚನೆ ಮಾಡೋದಲ್ಲ. ಯಾಕೆ ಲೇಟ್ ಆಯ್ತು ಇವತ್ತು? ಇವತ್ತು ನಂದು ಹೆವಿ ಲೇಟ್ ಆಯ್ತಪ್ಪ. ಅವ್ನು ನಂದೀಶ್ ಅರ್ಧ ಗಂಟೆ ಆಯಿತು ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ಕೊಂತ. ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ದೀನಿ. ಗೈಸ್, ನಮ್ಮ ಹುಡುಗ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾನೆ. ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಆಮೇಲೆ. ನೋಡೋಣ ಅದಾಗುತ್ತೋ ಹಿಂಗಾಗುತ್ತೋ ಅಂತ. ನಿನಗೇನು ಅನ್ಸುತ್ತೆ? ಡೌಟ್ ಅಲ್ಲ, ನನಗೆ ಆಗುತ್ತೆ ಅಂತ. ಆಗಲಿಲ್ಲ ಬ್ರೋ. ಈಗ ನಾನು ಮಾಡಿದ್ರೆ ಬ್ರೋ, ಅಲ್ಲಿ ನಾನು ಮಾಡಿದ್ರೆ ಬ್ರೋ ಏನು ಮಾಡ್ತೀನಿ ಗೊತ್ತಾ? ಮತ್ತೆ ಕಲಿಸ್ತೀನಿ. ಅದು ಆಗೋವರೆಗೂ ಬಿಡಲ್ಲ ನಾನು. ಒಂದ್ಸಲಿ ಆಟ ಹಿಡಿದ್ರೆ. ಇದೊಂದು ನಾನು ಪರ್ಸ್ನಲ್ ಚಾಲೆಂಜ್ ಬ್ರೋ. ಇದು ಆಫ್ ಕ್ಯಾಮ್ರಾ. ಯಾಕಂದ್ರೆ ಇದು ಬೈಲಿಗೆ ಬಂದರೆ ನಾವು ಹೊರಗೆ ಹೋಗ್ಬಿಡ್ತೀವಿ. ಅದಕ್ಕೆ ಆಫ್ ಕ್ಯಾಮ್ರಾ ಮಾಡ್ತೀವಿ ಇದೆಲ್ಲ. ಗೈಸ್, ಒಳಗಡೆ ಯಾವುದೋ ಶೂಟ್ ನಡೀತಿದೆ ಗೈಸ್. ಕಾಣ್ತಿದ್ಯಾ? ಯಾವ ಕಂಟೆಂಟ್ ಅಪ್ಪ? ವಿಷ್ಣುವರ್ಧನ್ ತಾನೆ, ಅದು ವಿಷ್ಣುವರ್ಧನ್ ಕಂಟೆಂಟ್ ಅನ್ಸುತ್ತೆ. ಮಗ, ಇಲ್ಲೊಂದು ನಿಮಿಷವಾ, ಯಾಕೆ ಗೊತ್ತಂಗಂದೆ?
ಇಲ್ಲಿ ಝೂಮ್ ಆಗ್ತಾಗ ಅವ್ರು ಅಲ್ಲಿ ಎಡಿಟ್ ಮಾಡ್ತಿರೋದು ಇಲ್ಲಿ ಕಾಣ್ತಿದೆ. ಅದಕ್ಕೆ ವಿಷ್ಣು ಇಲ್ಲಿ ಅದಕ್ಕೆ ವಿಷ್ಣುವರ್ಧನ್ ಅಂದೆ ನಾನು. ಯಾವ್ದಿರ್ಬೋದು? ಹೋಗೋಣ ನಾವು. ಅಲ್ಲಿ ನೋಡಿ ಅಲ್ಲಿ ಆಥರ್ ನಮಗಿಲ್ಲಲ್ಲ ಆಥರೈಸ್ಡ್ ಪರ್ಸನ್ಸ್ ಓನ್ಲಿ ನಮಗಿಲ್ಲಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹಾಕಿದ್ದಾರೆ. ನಾವು ಆರಾಮಾಗಿ ಹೋಗ್ಬೋದು. You should follow the rules. Rule is rule even for a fool. But So I always break the rules you should not break the rules. because I am Divas fan. Oh. ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿವರೆಗೂ ಮಾಡಿದ ಆಟ ಅಲ್ಲ, ಇನ್ಮೇಲೆ ಆಟ ಇದೆ. ಜಸ್ಟ್ ಸ್ಟಾರ್ಟ್ ದಟ್ ಗೇಮ್ ಅಷ್ಟೇ. ಇನ್ನು 2 minutes ಇದೆ ಬ್ರೋ. ಏನಕ್ಕೆ? ಕರೆಕ್ಟ್ ಪ್ರಾಪರ್ ಇದು ಟೈಮಲ್ಲಿ ವರ್ಕ್ ಮಾಡ್ಬೇಕು ನಾವು. ಇನ್ನು 2 minutes. ಇನ್ನು ನಮ್ಮ ಸೈಕ್ ಬಂದಿಲ್ಲ ಗೈಸ್. ಅವನಿಗೆ ವೈಟಿಂಗ್. ಅವ್ನು ಬರಲ್ಲ ಅನ್ಸತ್ತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾಳೆ ತಿಂದಾರ ನನಗೆ, ಎಲ್ಲಿದೆಯೋ ಬಂದೇನೋ ಅಂತ. ಗೈಸ್ ಇವತ್ತು ನನಗೆ ಕಣ್ಣು ಒಂದು ಉರಿತಿದೆ, ಹೇಳಕ್ಕಾಗ್ತಿಲ್ಲ. ಸ್ಕ್ರೀನ್ ನೋಡಿ ನೋಡಿ ಮೋಸ್ಟ್ಲಿ ಕಣ್ಣಿಗೆ ಏನಾರ ಹೋಗ್ತಾವ ಅನ್ನೋದು ಭಯ ಆಗ್ಬಿಟ್ಟಿದ್ದಾರೆ. ಫಸ್ಟ್ ಒಂದು ಗ್ಲಾಸ್ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಕಣ್ಣು ಹೊತ್ತು ಮುಂಚೆ ಹೋಗ್ಬಿಡ್ತಾರೆ. ನಮ್ಮ ಎಡಿಟರ್ಸಿಗೆ ಕಣ್ಣು ಮೇನು, ಅದಿಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಗೈಸ್ ಇಲ್ಲಿವರೆಗೆ ಎಡಿಟ್ ಆಗಿದೆ. ನೆಕ್ಸ್ಟ್ ಯಾವ್ಯಾವ ಥರ ಮಾಡಬೇಕಂತ ಈಗ ಫುಲ್ ಥಿಂಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ್ಯಾವ ಥರ ಡಿಸೈನ್ ಮಾಡಲಿ ಅಂತ. ಈಗ ಒಂದು ರೇಂಜಲ್ಲಿ ಆಗಿದೆ, ಪ್ಲೇ ಮಾಡ್ತೀನಿ ನೋಡಿ. ವಾಯ್ಸ್ ಬರಲ್ಲ. ಇಲ್ಲಿವರೆಗೆ ಮಾಡಿದ್ದೀನಿ. ನೆಕ್ಸ್ಟ್ ಯಾವ್ಯಾವ ಥರ ಡಿಸೈನ್ ಮಾಡ್ಬೇಕಂತ ನೋಡ್ತಾ ಇದ್ದೀನಿ, ತಲೆ ಓಡಿಸ್ತಾ ಇದ್ದೀನಿ ಈಗ. ಏನೋ ಕ್ವಶನ್ ಕೇಳ್ತಾನಪ್ಪ ನಮಗೆ. ಏನು ಕೇಳ್ತಾನೋ ಗೊತ್ತಿಲ್ಲ. ಏನು ಕೇಳ್ತೀರಾ ಬ್ರೋ? ನೋಡಿ. ಹಾಂ, ನಿಮ್ದಾ ಇದು? ಅಲ್ಲ, ಯಾರೋ ಮಾಡೋದು. ಇವಾಗ ಹೆಂಗ್ ಮಾಡೋದಿದ್ದು ನಾವು? ಬ್ರೋ ಫಸ್ಟ್ ಇದನ್ನ ಒರಿಜಿನಲ್ ಕಾಪಿ ತಾಳಿ. ಇಲ್ಲಿ ಯಾವುದೋ ಫೋಟೋ ಏನೋ ಆ್ಯಡ್ ಮಾಡಿದ್ದಾರೆ ಇಲ್ಲ ವಿಡಿಯೋ ಇದು. ಇದು ರಾ ವಿಡಿಯೋ ತಾಳಿ ಬ್ರೋ. ಆ ವಿಡಿಯೋ ಇದೆ ಬ್ರೋ. ದರ್ಶನ್ ಹಾಯ್ ಬ್ರೋ ಹಾಯ್. ಬಂದಿದ ತಕ್ಷಣ ಲಾಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಲಾಗ್ ಸ್ಟಾರ್ಟ್ ಆಗ್ಬಿಡ್ತಾ ನಿಮ್ದು? ಓಕೆ ಓಕೆ, ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಡೌಟ್ ಇದೆ, ನಾವು ಕ್ಲಿಯರ್ ಮಾಡ್ಕೊಂತಿದ್ದೀವಿ. ಏನ್ ಬ್ರೋ ಈಗ? ನೋಡ್ ಬ್ರೋ, ಹಾ ಈ ಪಾರ್ಟ್ ಬ್ರೋ, ಈ ಪಾರ್ಟ್ ಹೆಂಗ್ ಬ್ರೋ ಎಡಿಟ್ ಮಾಡೋದು? ಬ್ರೋ ಸಪ್ರೇಟ್ ಮಾಡ್ಕೋಬೇಕಂದ ನಾವು ಈಗ. ಮಾಡಿ ಯಾಕಂದ್ರೆ ಬ್ರೋ ಇದು ಇಲ್ಲಿ ಈ ಆ್ಯಪಲ್ಲಿ ಬರಲ್ಲ. ಇದರಲ್ಲಿ AF ಮಾಡೋದು. AF ಅಂತ AE. ಇದು ಬ್ಯಾಕ್ಗ್ರೌಂಡ್, ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ. ಇದು ಸಪ್ರೇಟ್ ಮಾಡ್ಕೋಬೇಕು ನಾವೀಗ. ಬ್ರೋ ನೀವು ಈ ಥರ ಇದನ್ನ ಮಾಡ್ಬೇಕಂತ ಏನಿಲ್ಲಲ್ಲ, ನೀವು ಬೇರೆ ಮಾಡಿ. ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾ, ಇದು ಹೆಂಗಿರು ಈಗ ಬ್ಲ್ಯಾಕ್ ಇದೆನಾ, ಇದ್ರ ಮೇಲೆ ನೀವು ಬೇರೆ ಟೆಕ್ಸ್ಟ್ ಲೈನ್ ಹಾಕಿ. ಬರೀ ಅದು ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಮೇಲೆ ಆ ಟ್ಯಾಕ್ಟರ್ ಹಾಕಿ. ಬ್ರೋ ಇದು ನಮ್ದಲ್ಲ, ಬೇರೆ ವಿಡಿಯೋ ಅಷ್ಟು ಬೇರೆ ತೆಗಿ. ಬೇರೆಯವ್ರದ್ದು ವಿಡಿಯೋ. ಗೈಸ್ ಮೆಂಟರ್ ಬನ್ನಿ, ಬೇರೆಯವ್ರದೇ. ಬಟ್ ರಾ ವಿಡಿಯೋ ತೋರಿಸಿ ನಿಮ್ದು. ರಾ ವಿಡಿಯೋ ಎಡಿಟ್ ಮಾಡಿದ್ದೀರಿ ಈಗ ಬ್ರೋ? ಇದನ್ನೇ ಮಾಡಿದೀವನು. ಏನಿಲ್ಲ, ಟಾಟಾ ಭಯ ಗಯ ಅಂದಿರ್ತಾರೆ. ಇದು ನಿಮ್ದ ಇದು? ಓ ಮೈ ಗಾಡ್, ಕಟ್ ಮಾಡಿದ್ರಲ್ಲ ಬ್ರೋ ಇದೆಲ್ಲ. ಏನೇನೋ ಬ್ರೋ ಏನಿದು ಇಲ್ಲೆಲ್ಲ ಬರ್ತಿದೆ. ಗೈಸ್ ಇವ್ರು ಎಡಿಟ್ ಪಾಪ ಫುಲ್ ಹಾಳಾಗ್ಬಿಟ್ಟಿದೆ ಎಡಿಟು. ಬ್ರೋ ಫಸ್ಟಿಂದ ಮಾಡ್ಬೇಕು ನೀವೀಗ. ಫಸ್ಟಿಂದಲ್ಲ, ಇದನ್ನೇ ಸ್ವಲ್ಪ ಚೇಂಜಸ್ ಮಾಡಿ. ಹೆಂಗ್ ಗೊತ್ತಾ, ತುಂಬ ಝೂಮ್ ಮಾಡಿದ್ದೀರ ನೋಡಿ, ಕಟ್ ಮಾಡಿದ್ದೀರ. ಏನೇನು ಆಗ್ತದೆ ಗೊತ್ತಲ್ಲ. ಓಹೋ ಗೈಸ್ ಇವ್ರದ್ದು ಇನ್ನೂ ತುಂಬ ಇದೆ, ಇವತ್ತಾಗಲ್ಲ. ಏನೇನು ಚೇಂಜ್ ಮಾಡ್ಬೇಕಂದ್ರೆ ಹೊಸ್ತಿಂದ ನೋಡೋಣ. ಕಂಪ್ಲೀಟ್ ಗೈಸ್ ಈಗ ನಾನು ಸಿಂಪಲ್ ಆಗಿ ಏನು ಹೇಳ್ಬೇಕಂದ್ರೆ, ಸುಮ್ಮನೆ ಹೊಸ್ತಿಂದ ಮಾಡಬೇಕು. ಇದನ್ನ ನಾವು ಈಗ ಅರ್ಧ ಎಡಿಟ್ ಆಗಿ ಅದನ್ನ ಆಲ್ಟ್ರೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೊಸ್ತಿಂದ ಮಾಡೋದು ಬೇಕು, ಆಲ್ಟ್ರೇಷನ್ ಮಾಡೋದು ತುಂಬ ಕಷ್ಟ. ಬ್ರೋ ತುಂಬ ಕೆಟ್ಟೋಗ್ಬಿಟ್ಟಿದೆ ಬ್ರೋ ವಿಡಿಯೋ. ಒಟ್ಟು ನಿಮ್ಮದು ಪಿಕ್ಚರ್ಸ್ ಎಲ್ಲ, ಇಮೇಜ್ ಎಲ್ಲ ಚೆನ್ನಾಗಿದೆ. ಎಲ್ಲಿ ಹುಡುಕಿದ್ರಿವಲ್ಲ ನೋಡಿ. ಇದು 1 ನಿಮಿಷ ಬ್ಯಾಕ್ ಬನ್ನಿ. ಇದು ಕಟ್ಟಾಗಿದೆ ನೋಡಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ ಅದು ನಿಮ್ಗೆ ಇದು ಮಾಡಿ, ಝೂಮ್ ಮಾಡಿ ಕಟ್ಟಾಗಿರೋದು. ಬ್ರೋ ಚೇಂಜ್ ಮಾಡೋದು ಏನೋ ಬೇಡ ಬ್ರೋ. ಈ ಫುಟೇಜ್ ತೆಗೀರಿ, ಇದನ್ನ ಸ್ವಲ್ಪ ಫುಲ್ ಬ್ಲ್ಯಾಕ್ ಮಾಡಿ, ಟ್ಯಾಕ್ಟರ್ ಹಿಡಿತಾರೆ ಅಷ್ಟೇ ಬ್ರೋ. ಅಲ್ಲಿತ್ತು ಬ್ರೋ, ಹಾ ಬೇರೆ ಮಾಡಕ್ ಹೋದೆ ಇವಾಗ. ಅದು ಇನ್ನೊಂದಾಯ್ತು ಬೇರೆ. ಈಗ ಮಾಡಿದ್ರಾ ಬ್ರೋ? ಎಷ್ಟು ಈಸಿ ಬ್ರೋ. ಚೇಂಜ್ ಮಾಡಿ ಅಷ್ಟೇ.
ನೋಡಿ ನೀವು ಹೊರಗೆ ಬಂದ್ರೆ ಸಿಸ್ಟಮ್ ಇಂದ ಒಂದ್ಸರಿ ಒಂದು ಹೊಸದ್ ಮಾಡಬೇಕು, ಇಲ್ಲ ಕುತ್ಕೊಂಡು ತಲೆ ಉಪಯೋಗಿಸಿ ಇದನ್ನ ಸರಿ ಮಾಡಬೇಕು. ಹಾಂ ಬಂತಲ್ಲ, ಹಾಂ ಬ್ಲ್ಯಾಕ್ ಬಂತ, ಇದ್ರ ಮೇಲೆ ಇದನ್ನ ಇಮೇಜ್ ಹಾಕ್ರಿ ಅಷ್ಟೇ. ಇದು ಬೇಡ, ಇದು ಯಾವ್ದು ಹಾಂ ಡಿಲೀಟ್ ಮಾಡಿ ಅಷ್ಟೇ. ಅದು ಫಸ್ಟ್ ಬರೋ ಇದು ಕೀಬೋರ್ಡ್ ಚೇಂಜ್ ಮಾಡಿ ನೀವು. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ದೂರ ಆಗುತ್ತೆ. ಟೆಕ್ಸ್ಟ್ ತೆಗಿರಿ, ಅದು ಬೇಡ. ಟೆಕ್ಸ್ಟಿಂಗ್ ಗೊತ್ತಾ, ಟೈಪ್ ಮಾಡೋಷ್ಟು ಲೇಟ್ ಆಗುತ್ತೆ. ಕಾಪಿ ಮಾಡ್ಕೊಳ್ರಿ, ಆಮೇಲೆ ಬೇಕಾದ್ರೆ ಹಂಗೆ ಪೇಸ್ಟ್ ಮಾಡಿದ್ರೆ ಆಯ್ತು. ಬ್ರೋ ಎಲ್ಲ ಅದ್ಗೆಡ್ಸಿದ್ದಾರೆ ಎಡಿಟರ್. ನಂದು ಆಗೈತೆ ಬ್ರೋ. ಆಯ್ತಾ ವಸ್ತಿಂದನ ನಮ್ಮ ಹುಡುಗ ಬಂದಾಗಿಂದ ವಸ್ತಿಂದ ಮಾಡ್ತಿದ್ದಾನಪ್ಪ. ನಂದು ಹೇಳ್ಬೇಕಂದ್ರೆ ನಂದು ಇವತ್ತು ನಾನು ಸೇಫು. ಯಾಕಂದ್ರೆ ಏನ್ ಮಾಡಿದ್ನೋ ಅದು ಹಂಗೆ ಐತೆ. ಏನೋ ಮಾಡಕ್ ಹೋಗಿ ಏನೋ ಆಗಿದೆ bro, ಅಷ್ಟೇ. ಇವರು ಮತ್ತೆ ಎಲ್ಲ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತಾರೆ. ಅವ್ರ ಪಾಡಿ ಅವ್ರು ಮಾಡ್ಲಿ, ನಮ್ಮ ವರ್ಕ್ ನಾವು ಮಾಡೋಣ ಬನ್ನಿ. ಬ್ರೋ ಏನು ಡೌಟ್ ಇದ್ರೆ ಕರೀರಿ. ಡೌಟ್ ಅಲ್ಲ, ಫುಲ್ ಡೌಟ್ ಇದೆ. ವಸ್ತಿಂದ ವಿಡಿಯೋ ಮಾಡಿ, ಬೆಸ್ಟ್ ಸಜೆಷನ್ ಕೊಡ್ತೀನಿ. ಅಂದ್ರೆ ನಮ್ಮ ಹುಡುಗರ್ದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಒಬ್ಬ ಸೀಕ್ವೆನ್ಸಿ ಮರ್ತೋಗಿದ್ದಾನೆ, ಇನ್ನೊಬ್ಬ ಟೈಪೋಗ್ರಫಿ. ಮಗ ನೀನು ಹೇಳಿದೆ ಅದು ಟೈಪೋಗ್ರಫಿ ಮರ್ತೋಗಿದ್ದಾನೆ. ಏನಕ್ಕಂದ್ರೆ 2 days ಎಲ್ಲ ಗ್ಯಾಪ್ ಆಗಿದ್ದ. 2 days ಗ್ಯಾಪ್ ಆಗಿರೋಕ್ಕೆ ಎಷ್ಟು ಪ್ರಾಬ್ಲಮ್ ಬರ್ತಿದೆ ಅಂದರೆ ನಮ್ಮ ಹುಡುಗರಿಗೆ ಎಲ್ಲ ಮರ್ತು ಹೋಗ್ತವ್ರೆ. ಅದು ಕಷ್ಟ ಇದೆ, ಸಡನ್ನಾಗಿ ಕಲಿಯೋಕ್ಕೂ ಆಗಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತು. ಮತ್ತೆ ಕ್ಲಾಸ್ ಕೇಳ್ತೀವಿ ಹೋಗಿ. ನೆಟ್ವರ್ಕ್ ಹೋಯ್ತಾ? ಸೇಮ್ ಬ್ರೋ, ಸೇಮ್. ಡಿಸ್ಕನೆಕ್ಟ್ ಮಾಡಿ. ಅಲ್ಲಿ ಎಡಿಟ್ ಎಲ್ಲ ಮುಗಿಸ್ಕೊಂಡು ಶೆಡ್ಡನ್ನು ಮಾಡೋ ಸಮಯ ಬಂದಿದೆ. ನಮ್ಮ ಹುಡುಗರು ಇನ್ನೂ ಮಾಡ್ತಾನೆ ಇದ್ದಾರೆ. ಬ್ರೋ ಆಯ್ತು ಹೋಗೋಣ. ನಡಿ ಹೋಗೋಣ. ಬ್ರೋ ನಿಮ್ಮದು ಆಯ್ತಲ್ಲ, ಇದು ಟೆಕ್ಸ್ಟ್ ಬಂತ ಅದು ದರ್ಶನ್, ನಡಿ ಸ್ವಲ್ಪ ಮಾತಾಡ್ಕೊಂಬರೋಣ. ಬ್ರೋ ಹೋಗೋಣ ಬ್ರೋ, ಅದಕ್ಕೊಂದು ಟೈಮ್ ಹಂಗ. ಇವ್ರ ಹೆಸರು ಹೇಳ್ಕೊಂಡು ಹೋಗ್ಬೋದಿತ್ತು, ಬಟ್ ಇವ್ರು ಬಿಡ್ತಿಲ್ಲ. ಇರಲಿ, ನೆಕ್ಸ್ಟ್ ಟೈಮ್ ಆಫ್ ಕ್ಯಾಮ್ರಾ ಇದಲ್ಲ ಗೈಸ್. ಏನಪ್ಪ ನಮ್ದೆಲ್ಲ ಆಯ್ತು ಅಂದ್ರೆ ನಿಂದಾಗಂಗಿಲ್ಲ. ಇನ್ನು ಎಷ್ಟೊತ್ತಾಗುತ್ತಪ್ಪ ಮಗ, ಏನು ಅವನ ಕತೆ? ನಾಳೆ ಕ್ಲಾಸ್ ಇಲ್ಲ, ರಜಾ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ. ನಾಳೆ ಕ್ಲಾಸ್ ಇಲ್ಲ, ನಾಡಿದ್ದು ಬಂದ್ರೆ ನಿನ್ಗೆ ಏನು ಹೇಳ್ಕೊಡಲ್ಲ. ಮಾಡ್ಕೊಂಡಿದ್ರೆ ಇಟ್ಕೊಂಡ್ಬಂದ್ಕೊಂಡಿದ್ದೀವಿ. ನೋಡು 2:24. ಎಷ್ಟೊಂದು ತುಂಬ ಟೈಮ್ ಆಯ್ತು. ಇದು ಟೈಪೋಗ್ರಫಿ ಕ್ಲಾಸಿಗೆ ಹೋಗು ಅಂತ ಯಾರು ಹೇಳಿದ್ ನಿನಗೆ? ಓದೆ ತಾನೆ. ಅಲ್ಲ ಟೈಪ್ ಕ್ಲಾಸಿಗೆ 4 ಸಲಿಗೆ ಹೋದ್ರೆ ಏನು ಮತ್ತೆ ಕತೆ? ಏನು ಕಲ್ತಿದ್ವಿ ನೀನು? ಓಕೆ ಫ್ರೆಂಡ್ಸ್, ಬಾಯ್. ಕಂಟ್ರೋಲ್ ಕಟ್ ಮಾಡ್ಬೇಕು. ಸೇವ್ ಮಾಡಪ್ಪ, ಮತ್ತೆ ಹಂಗೆ ನೋಡು. ಅಲ್ಲ ಸೇವ್ ಮಾಡು, ಹಂಗೆ ಡಿಲೀಟ್ ಮಾಡಿ. ಈಗ ಇರಪ್ಪ, ನಾನು ಇನ್ಸ್ಟಾಲ್ ಆಗೋತ್ರ ಹೋಗ್ಬರ್ತೀನಿ. ಬ್ರೋ ಹಾಯ್ ಬ್ರೋ, ಏನು ಫುಲ್ ಬ್ಯುಸಿನಾ? ಯಾವ್ದು ಮಾಡ್ತಿದ್ದೀರಾ? ಆಯ್ತಾ? ಓ ಮತ್ತೆ ಬ್ರೋ ಆರಾಮಲ್ಲ? ಪೀಸ್ ಆರಾಮಲ್ಲ? ಸುಂದರ ಗೈಸ್, ಹಿಂಗೆ ನಮ್ಮ ಮೊನ್ನೆ